ಸೊ ಇನ್ನು ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬಂದಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಲಿಕ್ಕೆ CM ಆಯ್ಕೆ ಸಂದರ್ಭದಲ್ಲೇ ಸತೀಶ್ ಜಾರಕಿಹೊಳಿ ಬಂದಿರೋದು. ಕೆಲ ದಿನಗಳ ಹಿಂದಿನ ಘಟನಾವಳಿಗಳನ್ನು ಜ್ಞಾಪಿಸ್ಕೋಬೇಕು ನೀವು. ಯಾವ ರೀತಿ ನೋಡಿ ಒಬ್ಬೊಬ್ಬರನ್ನೇ ನಾಯಕರನ್ನ ಭೇಟಿ ಮಾಡಿದ್ರು ಮಾತಾಡಿದ್ದು. ಮಾತಾಡಾದ ಮೇಲೆ ನಾಯಕರುಗಳು ಹೊರಗಡೆ ಬಂದು ಏನೇನು ಮಾತಾಡಿದ್ರು ಅದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು DKಶಿ ನಿವಾಸಕ್ಕೆ ಸತೀಶ್ ಜಾರಕಿಹೊಳಿ ಬಂದಿರೋದು ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳನ್ನು. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ನಾಯಕರು ಎಲ್ಲೆಲ್ಲಿ ಉಳ್ಕೊಂಡಿದ್ದಾರೆ, ಹಿರಿಯ ನಾಯಕರು ಅವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ. ಕೆಲ ತಿಂಗಳುಗಳ ಹಿಂದೆ ಈ DK ಒಬ್ಬೊಬ್ಬರನ್ನೇ ನಾಯಕರನ್ನ ಭೇಟಿ ಮಾಡಿ ವಿಶ್ವಾಸ ಕೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ನಾಯಕರುಗಳು ಮಾತಾಡಿ ಹೊರಗಡೆ ಬಂದು ಹೇಳಿದ್ದೇನು ಅಂತಂದರೆ ನಮ್ಮ ನಿಷ್ಠೆ ಏನಿದ್ರು ಸಿದ್ದರಾಮಯ್ಯವ್ರ ಮೇಲೆ ಅನ್ನುವಂಥ ಮಾತನ್ನು ಹೇಳಿದರು. ಇದೇ ಸತೀಶ್ ಜಾರಕಿಹೊಳಿ. ಈಗ ನೋಡಿ ಸತೀಶ್ ಜಾರಕಿಹೊಳಿ ಭೇಟಿ ಮಾಡೋಕ್ಕೆ ಬಂದಿದ್ದಾರೆ. ಇನ್ನು ಸಾಲು ನಾಯಕರುಗಳು ಬರ್ತಾ ಇದ್ದಾರೆ. GS ಪಾಟೀಲ್, ಅಬ್ಬಯ್ಯ ಪ್ರಸಾದ್, ಮಂಕಾಳ್ ವೈದ್ಯ, ಶ್ರೀನಿವಾಸ್ ಮಾನೆ, ಗಣಿಗ ರವಿ, ಅಂಬನಗೌಡ ಬಾದರ್ಲಿ, ಬಸವನಗೌಡ ದದ್ದಲ್, ಒಬ್ಬರಾದ ಮೇಲೆ ನಾಯಕರು ಬರ್ತಾ ಇದ್ದಾರೆ. ಚಟುವಟಿಕೆಯ ಕೇಂದ್ರ ಬಿಂದು ಆಗಿದೆ ಅವ್ರ ಮನೆ. ಇದೊಂದು ಅವಕಾಶ. ಯಾಕಂದರೆ ಯಾರನ್ನ ಪರಿಗಣಿಸಬೇಕು, ಯಾರನ್ನ ಪರಿಗಣಿಸಬಾರ್ದು, ಕಾಣಿಸ್ಕೊಳ್ಳಿಲ್ಲ ಅಂತಂತಂದರೆ ಮರ್ತೋಗೋವಂಥ ಸಾಧ್ಯತೆಗಳಿರ್ತವೆ. ಈ ಅವೇ ಫ್ರಮ್ ಸೈಟ್ ಅವೇ ಫ್ರಮ್ ಹಾರ್ಟ್ ಅಂತಾರಲ್ಲ, ಹಾಗೆ ಅವಾಗ ಕಾಣಿಸ್ಕೊತಿರ್ಬೇಕು. ತಾನೇನು ಎತ್ತ ಅದನ್ನೆಲ್ಲ ಹೇಳ್ತಿರ್ಬೇಕು. ಈಗ ನೋಡಿ, ಈ ನಿರಂತರವಾಗಿ ನಾಯಕತ್ವ ಬದಲಾವಣೆ ಆಗದೇ ಇಲ್ಲ ಅಂತ ಹೇಳ್ತಿದ್ರಲ್ಲ, ಆ ನಾಯಕರ ಕಥೆ ಏನು? ಕಾಶಪ್ಪನವರ್ ಮೊದಲಿಂದಲೂ ಕೂಡ ನನ್ನ ಮಂತ್ರಿ ಮಾಡಲೇಬೇಕು ಅಂತ ಹೇಳ್ತಾನೆ ಇದ್ದಾರೆ. IPL ಟಿಕೆಟ್ಗೋಸ್ಕರ ಜೋರ ಮಾತಾಡಿದಂಥ ಕಾಶಪ್ಪನವರ್ ಬಹುಶಃ ಇವರೆಲ್ಲರ ಸಹವಾಸದಿಂದಲೇ IPL ನಡೆಯೋದೇ ಬೇಡ ಅಂತ ಬೇರೆ ಕಡೆ ತಗೊಂಡು ಹೋಗ್ಬಿಟ್ರು. ನಮಗೆ ಅಷ್ಟು ಟಿಕೆಟ್ ಕೊಡಿ, ನಮಗೆ ಇಷ್ಟು ಟಿಕೆಟ್ ಕೊಡಿ. ಇನ್ನು ರಾಜಕೀಯದ ಟಿಕೆಟು, ರಾಜಕೀಯದ ಸ್ಥಾನಮಾನ ಬಿಡ್ತಾರ ಶಾಸಕರುಗಳು? ಬಿಡಲ್ಲ. ನೋಡಿ, ಹಿಂಡು ದಂಡು ನಾಯಕರುಗಳು ಬರ್ತಾ ಇರೋದು. ಮೊದಲೇ ಆ ರೋಡ್ ಗಿಜಿಗುಡ್ತಾ ಇರುತ್ತೆ. DK ಶಿವಕುಮಾರ್ ಅವರ ಮನೆ ಇರುವಂಥ ರಸ್ತೆ ಇವಾಗಂತೂ ಇನ್ನೂ ವಿಪರೀತ ರಶ್ಶು. ಒಬ್ಬರಾದ್ಮೇಲೆ ಒಬ್ಬರು ನಾಯಕರು ಬರ್ತಾ ಇದ್ದಾರೆ. ಮಂಕಾಳ್ ವೈದ್ಯ, ಶ್ರೀನಿವಾಸ್ ಮಾನೆ, ಗಣಿಗ ರವಿ, ಬಸವನಗೌಡ ದದ್ದಲ್, ಅಂಬನಗೌಡ ಬಾದರ್ಲಿ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ನನ್ನನ್ನು ಮಂತ್ರಿಯಾಗಿ ಮುಂದುವರಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ದೆಹಲಿಯಿಂದ ಯಾವ್ಯಾವ ನಾಯಕರು ಬಂದಿದ್ದಾರೆ, ವೇಣುಗೋಪಾಲ್, ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡಿ ಹೆಬ್ಬಾಳ್ಕರ್ ಚರ್ಚೆ ಮಾಡಿದ್ದಾರೆ. ಮಹಿಳಾ ಕೋಟಾದಡಿಯಲ್ಲಿ ನನ್ನ ಸ್ಥಾನ ಮುಂದುವರಿಬೇಕು ಅಂತ. ಯಾರೂ ಮಾತನಾಡುವಂಥ ಸ್ಥಿತಿಲಿಲ್ಲ, ಪ್ರಶ್ನೆ ಬೇರೆ. ಈಗ ಒಂದು ವೇಳೆ ಏನಾದರೂ ಮುನಿಯಪ್ಪನವ್ರನ್ನ ಸಂಪುಟದಿಂದ ತೆಗೆದರೆ, ಹಿರಿಯ ನಾಯಕ, ಹಿರಿಯ ಸಚಿವ, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಂಥವರು, ರಾಜ್ಯದಲ್ಲಿ ಈಗ ಮಂತ್ರಿ, ಕೋಲಾರ ಭಾಗದ ಪ್ರಭಾವಿ ನಾಯಕ, ಅವ್ರನ್ನೇನಾದರೂ ತೆಗೆದರೆ ಅವ್ರ ಜಾಗಕ್ಕೆ ರೂಪಾ ಶಶಿಧರ್ ಅವರನ್ನು ಹಾಕಬಹುದು ಅನ್ನುವಂಥ ಮಾತಿದೆ. ಇಂದು ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿತ್ತು. ಈಗ ಲಕ್ಷ್ಮಿನ ಪರಿಗಣಿಸಬೇಕಾ, ರೂಪನ್ ಪರಿಗಣಿಸಬೇಕಾ, ಅದು ಪ್ರಶ್ನೆ. ಸೊ ಇದು ಸಂಗತಿ. ನೋಡಿ, ಸತೀಶ್ ಜಾರಕಿಹೊಳಿ ಬರ್ತಿರುವಂಥ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಸತೀಶ್ ಜಾರಕಿಹೊಳಿ ಪತ್ರಕರ್ತರ ಜೊತೆಗೆ ಮಾತಾಡೋಕ್ಕೆ ಅವ್ರು ಒಪ್ತಾ ಇಲ್ಲ. DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ಬಂದಿರುವಂಥ ಸತೀಶ್ ಜಾರಕಿಹೊಳಿ
ಅವ್ರಿಗೆ ಗೊತ್ತು ಬೆಳಗಾವಿ ಭಾಗ ಅತ್ಯಂತ ಸೂಕ್ಷ್ಮ ಭಾಗ, ಅಲ್ಲಿ ಅತ್ಯಂತ ಹೆಚ್ಚು ಶಾಸಕರು ಆಯ್ಕೆಯಾಗಿ ಬಂದಿದ್ದೀವಿ ನಾವು. ಈ ಬಾರಿ ನೀವು KPCC ಅಧ್ಯಕ್ಷ ಸ್ಥಾನವನ್ನೂ ಕೊಡಿ, ಜೊತೆಗೆ ಮಂತ್ರಿಯನ್ನಾಗೂ ಕೂಡ ಕಂಟಿನ್ಯೂ ಮಾಡಿ. ಮಂತ್ರಿ ಆಗಲಿಲ್ಲ ಅಂತಂದರೆ ಅವ್ರ ಪ್ರಭಾವ ಕಡಿಮೆ ಆಗಿಬಿಡುತ್ತೆ. ಅಲ್ಲಿ ಯಾವಾಗಲೂ ಒಳಗಿಂದೊಳಗೆ ನಾಯಕರ ನಡುವೆ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಲಕ್ಷ್ಮಣ ಸವದಿನ ಏನಾದರೂ ಮುಖ್ಯಮಂತ್ರಿ ಮಾಡ್ತಾರಾ, ಮಂತ್ರಿ ಮಾಡ್ತಾರಾ? ಶಿವಲಿಂಗೇಗೌಡ 4 ಬಾರಿ ನಾನು ಗೆದ್ದಿದ್ದೀನಿ, ಮಂತ್ರಿ ಮಾಡ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರನೇ ನಾನು ಕಾಂಗ್ರೆಸ್ಸಿಗೆ ಬಂದಿದ್ದು, ಹೀಗಾಗಿ ನನ್ನ ಮಂತ್ರಿ ಮಾಡಲೇಬೇಕು ಅಂತ ಶಿವಲಿಂಗೇಗೌಡ ಹೇಳಿದರು. ಶಿವಲಿಂಗೇಗೌಡ ಕೂಡ ತಮ್ಮ ಪಟ್ಟನ್ನು ಮುಂದುವರಿಸ್ತಾ ಇದ್ದಾರೆ. ಶಿವಲಿಂಗೇಗೌಡರನ್ನ ಮಂತ್ರಿ ಮಾಡಬಹುದೇನೋ ಬಹುಶಃ. ನಾವು ತೋರಿಸ್ತಾ ಇದ್ದೀವಿ ಸ್ಕ್ರೀನ್ನ ಎಡಭಾಗದಲ್ಲಿ ನಿಮಗೆ ಸಂಭವನೀಯ ಸಚಿವರುಗಳು ಯಾರ್ಯಾರು ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಒಬ್ಬೊಬ್ಬರೇ ನಾಯಕರು ಬಂದು ಹೋಗ್ತಾ ಇದ್ದಾರೆ. ಹಟ್ಟಿಹೊಳಿಯವ್ರನ್ನು ಕೂಡ ನೋಡ್ತಾ ಇದ್ದೀವಿ ನಾವು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೋದರ, ವಿಧಾನ ಪರಿಷತ್ ಸದಸ್ಯ. ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ 4 ಗಂಟೆಗೆ. ಟೈಮ್ ಜಾಸ್ತಿ ಇಲ್ಲ, ಅಷ್ಟರ ಒಳಗಡೆನೇ ನಾಯಕರುಗಳು ಭೇಟಿಯಾಗಬೇಕು, ತಮ್ಮ ಅಹವಾಲನ್ನು ಹೇಳಬೇಕು. ನೋಡೋಣ ಯಾರನ್ನು ಕನ್ಸಿಡರ್ ಮಾಡ್ತಾರೆ ಏನು ಎತ್ತ ಅಂತ. ಯಾಕಂದರೆ ಇವತ್ತು ಶಾಸಕಾಂಗ ಪಕ್ಷದ ಸಭೆ ಆದಮೇಲೆ 3ನೇ ತಾರೀಕು ಅವರು ಪ್ರಮಾಣವಚನ ಸ್ವೀಕಾರ ಮಾಡ್ತಾರಂತೆ. ಮುಖ್ಯಮಂತ್ರಿ ಒಬ್ಬರೇ ಪ್ರಮಾಣವಚನ ಸ್ವೀಕಾರ ಮಾಡ್ತಾರಾ, ಇಲ್ಲ 12ರಿಂದ 14 ಜನ ಪ್ರಮಾಣವಚನ ಸ್ವೀಕಾರ ಮಾಡ್ಬೋದು ಅನ್ನುವಂಥದ್ದು. ಇನ್ನು DCM ಹುದ್ದೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಚರ್ಚೆ ನಡೀತಾನೇ ಇದೆ. 2, 4 ಇನ್ನು ಕೆಲವರು ನೇರವಾಗಿ ಹೇಳ್ತಾ ಇದ್ದಾರೆ, ಸಾರಿಗೆ ಸಚಿವರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಮಾಡಬೇಡಿ, ಅದೇನು ಸಾಂವಿಧಾನಿಕ ಹುದ್ದೆ ಅಲ್ಲ ಅದು, ಮಾಡಬೇಡಿ ಅನ್ನುವಂಥ ಮಾತು. ಸೊ ಹೀಗಾಗಿ ಯಾವ ನಿರ್ಧಾರಕ್ಕೆ ಬರ್ತಾರೆ ನೋಡಬೇಕು. ಸುದ್ದಿ ಇದಿಷ್ಟು. ಈಗ ನಿಮ್ಮ ಡಾಕ್ಟರ್ ಪ್ರಸಾರವಾಗುತ್ತೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.